ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಜುಲೈ ತಿಂಗಳ 24ನೇ ತಾರೀಕಿನ ಗುರುವಾರದ ದೇವರ ವಾಕ್ಯವು ಕಾಡು ಮೃಗಗಳೊಂದಿಗೆ. ನಾನು ಎಫೆಸದಲ್ಲಿ ಮೃಗಗಳೊಂದಿಗೆ ಹೋರಾಡಿದ್ದು ಮನುಷ್ಯರಂತೆ, ಆದರೆ ಅದರಿಂದ ನನಗೇನು ಲಾಭ. 1 ಕೊರಿಂಥದವರಿಗೆ 15:32. ನಮ್ಮ ಆಧ್ಯಾತ್ಮಿಕ ಯುದ್ಧಗಳಲ್ಲಿ ಸತ್ಯವೇದವು ಕಾಡು ಮೃಗಗಳು ಎಂದು ಉಲ್ಲೇಖಿಸುವ ವಿರುದ್ಧ ನಾವು ಆಗಾಗ್ಗೆ ಎದುರಾಗುತ್ತೇವೆ. ಆದರೆ ಇವು ಅಕ್ಷರಶಃ ಸಿಂಹಗಳು ಅಥವಾ ಕರಡಿಗಳು ಅಥವಾ ತೋಳಗಳಲ್ಲ. ಈ ಸಂದರ್ಭದಲ್ಲಿ ಕಾಡು ಮೃಗಗಳು ಸುಳ್ಳು ಬೋಧನೆಗಳನ್ನು ಉಲ್ಲೇಖಿಸುತ್ತವೆ. ಆರಂಭಿಕ ಅಪೊಸ್ತಲರ ದಿನಗಳಲ್ಲಿ ಅಂತಹ ಅನೇಕ ಸುಳ್ಳು ಸಿದ್ಧಾಂತಗಳು ವ್ಯಾಪಕವಾಗಿ ಹರಡುತ್ತಿದ್ದವು. ಉದಾಹರಣೆಗೆ, ಸದ್ದುಕಾಯರು ಪುನರುತ್ಥಾನವಿಲ್ಲ, ನರಕವಿಲ್ಲ ಮತ್ತು ದೆವ್ವಗಳಿಲ್ಲ ಎಂದು ಕಲಿಸಿದರು. ಇನ್ನೊಂದು ಗುಂಪು ಸುನ್ನತಿ ಆಚರಣೆಗಳು ಮತ್ತು ಸಂಪ್ರದಾಯಗಳಂತಹ ಹಳೆ ಒಡಂಬಡಿಕೆಯ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂದು ಒತ್ತಿ ಹೇಳಿತು. ಕೆಲವರು ಕ್ರಿಸ್ತನ ದೈವತ್ವವನ್ನು ಸಂಪೂರ್ಣವಾಗಿ ನಿರಾಕರಿಸಿದರು. ಪೌಲನು ಈ ಕಾಡು ಮೃಗಗಳೊಂದಿಗೆ ಹೋರಾಡಬೇಕಾಯಿತು, ಪ್ರಾಣಿಗಳಲ್ಲ, ಆದರೆ ವಿನಾಶಕಾರಿ ಸಿದ್ಧಾಂತಗಳೊಂದಿಗೆ. ಸತ್ಯವೇದವು ಸುಳ್ಳು ಬೋಧನೆಗಳನ್ನು ಕಾಡು ಮೃಗಗಳಿಗೆ ಏಕೆ ಹೋಲಿಸುತ್ತದೆ? ಏಕೆಂದರೆ ಕ್ರಿಸ್ತ ವಿರೋಧಿಯ ಹೆಸರುಗಳಲ್ಲಿ ಒಂದು ಮೃಗ. ಪ್ರಕಟಣೆ ಪುಸ್ತಕವು ಆ ಮೃಗದ ಬಗ್ಗೆ ವ್ಯಾಪಕವಾಗಿ ಮಾತನಾಡುತ್ತದೆ. ವಾಕ್ಯವು ಹೇಳುತ್ತದೆ, ಸಮುದ್ರದಿಂದ ಹೊರಬರುವ ಮೃಗವನ್ನು ನಾನು ನೋಡಿದೆನು. ಅದರ ತಲೆಯ ಮೇಲೆ ದೇವದೂಷಣೆಯ ಹೆಸರು. ಆ ಮೃಗಕ್ಕೆ ಘಟಸರ್ಪವು ತನ್ನ ಶಕ್ತಿ, ಸಿಂಹಾಸನ ಮತ್ತು ಮಹಾ ಅಧಿಕಾರವನ್ನು ಕೊಟ್ಟಿತು. ಪ್ರಕಟಣೆ 13:1 ಮತ್ತು 2. ಆಗ ಮೃಗವು ಸಮುದ್ರದ ಮೇಲೆ ಬಂದಂತೆಯೇ ಇಂದು ಅನೇಕ ಸುಳ್ಳು ಬೋಧನೆಗಳು ಹುಟ್ಟಿಕೊಳ್ಳುತ್ತವೆ. ಕುರಿಗಳ ವೇಷವನ್ನು ಧರಿಸಿಕೊಂಡು, ಆದರೆ ಒಳಗಿನಿಂದ ಹಸಿದ ತೋಳಗಳು ನಮ್ಮ ಭೂಮಿಯಾದ್ಯಂತ ಹರಡುತ್ತಿವೆ. ಈ ಸುಳ್ಳು ಬೋಧನೆಗಳ ಬಗ್ಗೆ ಅಪೊಸ್ತಲನಾದ ಯೋಹಾನನು ನಮಗೆ ಎಚ್ಚರಿಸುತ್ತಾನೆ. ಪ್ರಿಯರೇ, ಪ್ರತಿಯೊಂದು ಆತ್ಮವನ್ನು ನಂಬಬೇಡಿ, ಆದರೆ ಆ ಆತ್ಮಗಳು ದೇವರಿಂದ ಬಂದವೋ ಇಲ್ಲವೋ ಎಂದು ಪರೀಕ್ಷಿಸಿ. ಏಕೆಂದರೆ ಅನೇಕ ಸುಳ್ಳು ಪ್ರವಾದಿಗಳು ಲೋಕಕ್ಕೆ ಹೋಗಿದ್ದಾರೆ. ಯೇಸು ಕ್ರಿಸ್ತನು ಶರೀರದಲ್ಲಿ ಬಂದಿದ್ದಾನೆಂದು ಒಪ್ಪಿಕೊಳ್ಳದ ಪ್ರತಿಯೊಂದು ಆತ್ಮವು ದೇವರಿಂದ ಬಂದದ್ದಲ್ಲ, ಮತ್ತು ಇದು ಕ್ರಿಸ್ತ ವಿರೋಧಿಯ ಆತ್ಮವಾಗಿದೆ. ಅದು ಬರುತ್ತಿದೆ ಎಂದು ನೀವು ಕೇಳಿದ್ದೀರಿ ಮತ್ತು ಈಗಲೇ ಲೋಕದಲ್ಲಿದೆ. 1 ಯೋಹಾನ 4:1 ಮತ್ತು 3. ನಾವು ಈ ಸುಳ್ಳು ಸಿದ್ಧಾಂತಗಳನ್ನು ವಿರೋಧಿಸದಿದ್ದರೆ ಅವು ಕಾಡು ಮೃಗಗಳಂತೆ ಅನೇಕರನ್ನು ಸೋಲಿಸುತ್ತವೆ. ತೋಳಗಳಂತೆ ಅವು ಯುವ ವಿಶ್ವಾಸಿಗಳನ್ನು ಬೇಟೆಯಾಡುತ್ತವೆ, ಅವರನ್ನು ದಾರಿ ತಪ್ಪಿಸುತ್ತವೆ ಮತ್ತು ಆಧ್ಯಾತ್ಮಿಕವಾಗಿ ಅಸ್ಥಿರರನ್ನು ದುರ್ಬಲಗೊಳಿಸುತ್ತವೆ. ದೇವರ ಪ್ರಿಯ ಮಕ್ಕಳೇ, ನೀವು ಕರ್ತನಿಂದ ವಿಮೋಚನೆಯ ಉಡುಗೊರೆಯನ್ನು ಹುಡುಕಿದರೆ ನೀವು ಕ್ರಿಸ್ತ ವಿರೋಧಿಯ ಆತ್ಮವನ್ನು ಬಹಿರಂಗಪಡಿಸಲು ಮತ್ತು ಜಯಿಸಲು ಸಜ್ಜಾಗುತ್ತೀರಿ. ಪ್ರತಿಯೊಂದು ಸಿದ್ಧಾಂತವನ್ನು ಧರ್ಮಗ್ರಂಥದ ಬೆಳಕಿನಲ್ಲಿ ಪರೀಕ್ಷಿಸಿ. ಪ್ರತಿಯೊಂದು ಅನುಭವವು ದೇವರ ವಾಕ್ಯದ ಸತ್ಯಕ್ಕೆ ಹೊಂದಿಕೆಯಾಗುತ್ತದೆಯೇ ಎಂದು ನೋಡಲು ಪರೀಕ್ಷಿಸಿ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ನಿಮ್ಮ ನಡವಳಿಕೆಯು ಕ್ರಿಸ್ತನ ಸುವಾರ್ತೆಗೆ ಯೋಗ್ಯವಾಗಿರಲಿ. ನೀವು ಒಂದೇ ಆತ್ಮದಲ್ಲಿ ದೃಢವಾಗಿ ನಿಲ್ಲಬೇಕು. ಫಿಲಿಪ್ಪಿಯವರಿಗೆ 1:27. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.